ಬಹುದಿನಗಳ ನಿರೀಕ್ಷೆ. ಭಾಳ ಹಳೆ ಕಟ್ಟಡ, ಅಂದರೆ ಹಳೆ ನ್ಯಾಯಾಲಯ. ಸೊ ನಮ್ಮ ಸಚಿವರು ಹೇಳಿದಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದು ಅಂತ ಇದೊಂದು ಐತಿಹಾಸಿಕ ನ್ಯಾಯಾಲಯ. ಸೊ ಅದನ್ನು ಉದ್ಘಾಟನೆ ಮಾಡ್ತಿರೋದು ನಮಗೆಲ್ಲ ಈ ಭಾಗಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇವತ್ತು ನ್ಯಾಯಮೂರ್ತಿ ಸನ್ಮಾನ್ಯ ವರಾಳೆ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಸೊ ಇದು ಕಟ್ಟಡ ಆದಮೇಲೆ ಭಾಳಷ್ಟು ಬದಲಾವಣೆ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಸೊ ಎಲ್ಲರ ಸಮ್ಮುಖ ಇವತ್ತು ಮಾಡ್ತೀವಿ. ಜನವರಿ ಹೈಕಮಾಂಡ್ ಟಾಸ್ ಮಾಡುತ್ತೆ ಇಲ್ಲ, ಅದು ಬೇಡ, ಈಗ ಇಷ್ಟಕ್ಕೆ ಸೀಮಿತ, ಈಗ ಇಷ್ಟೇ ಕೋರ್ಟ್ಗೆ ಅಷ್ಟೇ. ಈಗ ತಾವು ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಡಿ ಕೆ ಶಿ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲ ನಮ್ಮನ್ನು ಕರೆದ್ರೆ ಹೋಗ್ತೀವಿ, ಯಾರು ಕರಿಬೇಕಲ್ಲ, ನಮ್ಮ ಲಾ ಮಿನಿಸ್ಟರ್ ಕರೆದ್ರೆ ಹೋಗ್ತೀವಿ. ನೀವು ಮಾಡ್ಬೋದು ಅಂತ ಹೇಳಿ ಕರೆದ್ರೆ ಹೋಗಿ ರೆಡಿ ಇದೀವಿ, ನಾವು ಹೋಗ್ಲಿಕ್ಕೆ ರೆಡಿ. ಕರಿಬೇಕಲ್ಲ ಯಾರು, ನಾವಾಗ ಹೆಂಗೆ ಹೋಗೋದು ಅಂತ. ಡಿನ್ನರ್ ಮೀಟಿಂಗ್ ಆಯ್ತು, ಎಲ್ಲರೂ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪಾರ್ಟಿಯವ್ರು ಮಾಡಿದ್ದಾರೆ, ಎಲ್ಲ ಗ್ರೂಪ್ನವ್ರು ಮಾಡ್ಯಾರ. ಅದೇ ಒಂದು ವಾಡಿಕೆ ಅಷ್ಟೇ. ಒಂದು ಕಡೆ ಟಾಸ್ ತಮ್ಮ ಕೈ ಇದೆ. ಇಲ್ಲ ಇಲ್ಲ ಇಲ್ಲ, ಹೈಕಮಾಂಡ್ ಇಲ್ಲಿದೆ, ಯಾರು ನಮ್ಮ ಕಡೆಯೇ ಇಲ್ಲ, ಎಲ್ಲ ಹೈಕಮಾಂಡ್. ನಿನ್ನೆ ಹೇಳಿದ್ರು ಸರ್, ನಿಮ್ಗೆ 2 ಕ್ಯಾಪ್ಟನ್ಗಳು ಅದೇ ಹೇಳಿದಿಲ್ಲ, ಅದಕ್ಕೆ ಹೇಳಿದ, ಅದಕ್ಕೆ ಅದು ಅಲ್ಲಿ ಹೇಳಿದ ಸಂದರ್ಭ ತಕ್ಕ ಉತ್ತರ ಹೇಳಿದ್ದೀವಿ ಅಷ್ಟೇ. ಎಲ್ಲಿ ಒಂದು ಕಡೆ ಅಂಪೈರ್ ತಾವು ಕಾಣ್ತಾ ಇದ್ದೀವಿ. ಇಲ್ಲ ಇಲ್ಲ, ನಾವೇನು ಅಂಪೈರ್ ಇಲ್ಲ. ಹೈಕಮಾಂಡೇ ದಿಲ್ಲಿಯಲ್ಲಿ ಅಂಪೈರ್ ಇದ್ದಾರೆ, ನಾವೇನು ಅಂಪೈರ್ ಇಲ್ಲ. ಓಕೆ, ನಾಳೆ ಡಿ ಕೆ ಶಿ ಅದಕ್ಕೆ ಗೊತ್ತಿಲ್ಲ, ಪ್ಲೀಸ್ ಅವ್ರನ್ನ ಕೇಳಿ.